ಆಶಿಕ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ ಗುರು? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಮತ್ತೊಂದು ಗಣಪತಿ ಗೋಡನ್ ಬಂದಿದ್ದೀನಿ ಗುರು. ಇದು ಎಲ್ಲಿದೆ ಅಂತ ಅಂದರೆ ನಮ್ಮ ಬಸವನ ಗುಡಿಯಲ್ಲಿದೆ. ಸೊ ನನ್ನ ಚಾನಲ್ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ಇನ್ನೇನು ತಡ ಬನ್ನಿ ಓನರ್ನೇ ಮಾತಾಡ್ಸೋಣ. ಬ್ರದರ್ ನಮಸ್ಕಾರ. ಆರಾಮ ನೀವು? ಆರಾಮ. ಓಕೆ, ನಿಮ್ಮ ಹೆಸರು? ನಮ್ಮ ಹೆಸರು ವಿಶ್ವನಾಥ್ ಅಂತ. ಓಕೆ, ನಿಮ್ಮ ಗೋಡನ್ ಹೆಸರು? ನಮ್ಮ ಗೋಡನ್ ಹೆಸರು ಬಂದ್ಬಿಟ್ಟು MB ಆರ್ಟ್ಸ್ ಅಂತ. ಓಕೆ, ಇದು ಲೊಕೇಶನ್ ಎಲ್ಲಿ ಬರುತ್ತೆ? ಲೊಕೇಶನ್ ಬಸವನಗುಡಿ, ಲಾಲ್ಬಾಗ್ ಬಸವನಗುಡಿ. Okay. ಬಸವನಗುಡಿ ಸ್ವಿಮ್ಮಿಂಗ್ ಪೂಲ್ ರೋಡಲ್ಲೇ. Okay. ಅದೇ ಎಕ್ಸಾಕ್ಟ್ ಲೊಕೇಶನ್. ಓಕೆ, ಇವರ ಲೊಕೇಶನ್, ಕಾಂಟ್ಯಾಕ್ಟ್ ಡೀಟೇಲು ಎಲ್ಲ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಬ್ರದರ್, ನೀವು ಯಾವ ಟೈಪ್ ಆಫ್ ಗಣಪತಿಗಳು ಈ ಗೋಡನ್ ಅಲ್ಲಿ ಮಾಡ್ತಾ ಇದ್ದೀರಾ? ಈ ಗೋಡನ್ ಅಲ್ಲಿ ನಮ್ದು ಸ್ಪೆಷಾಲಿಟಿ ಏನಂದ್ರೆ ಎಲ್ಲ ಬಾಂಬೆ ಡಿಸೈನ್ಸ್. Okay. ಆದ್ರೆ ಪ್ಯೂರ್ ಈಕೋ ಫ್ರೆಂಡ್ಲಿ. ಎಲ್ಲ ಬಾಂಬೆ ಡಿಸೈನ್ಸ್, ಪ್ಯೂರ್ ಈಕೋ ಫ್ರೆಂಡ್ಲಿ. ಎಲ್ಲ ಈಕೋ ಫ್ರೆಂಡ್ಲಿ. ಓಕೆ, ನಿಮ್ಮ ಹತ್ರ ಎಷ್ಟು ಅಡಿಯಿಂದ ಗಣಪತಿಗಳು ಎಷ್ಟು ಅಡಿ ತನಕ ಇದೆ? 4 ಫೀಟ್ ಇಂದ 6 ಫೀಟ್ ತನಕ ಇದೆ ಬ್ರೋ. ಓಕೆ, ಸೊ ಬ್ರದರ್, ನಮ್ಮ ಚಾನಲ್ ಹೆಸರು ಹೇಳ್ಕೊಂಬಂದ್ರೆ ಏನಾದ್ರು ಕನ್ಸೆಷನ್ಸ್ ಇದೆಯಾ? ಇದೆ ಬ್ರೋ, ಇದೆ. ನಿಮ್ ಕಡೆಯಿಂದ ಬಂದ್ರೆ ಅವರು ನಿಮ್ ಹೆಸರು ಹೇಳಿದ್ರೆ ಅದರಲ್ಲಿ ಏನಿದೆಯೋ ಡಿಸ್ಕೌಂಟ್ ಮಾಡ್ತಾರೆ. ಓಕೆ ಗೈಸ್, ನೋಡ್ಬೋದು, ಈ ಕನ್ಸೆಷನ್ ಆಫರ್ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ನಮ್ಮ ಚಾನೆಲ್ ಹೆಸರು ಹೇಳ್ಕೊಂಬಂದ್ರೆ ಡಿಸ್ಕೌಂಟ್ಸ್ ಇದ್ದೇ ಇರುತ್ತೆ. ಮತ್ತೆ ಇವರ ಕಾಂಟ್ಯಾಕ್ಟ್ ಡೀಟೇಲು, ಇವರ ಇನ್ಸ್ಟಾಗ್ರಾಮು, ಲೊಕೇಶನ್ ಎಲ್ಲ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಮ್ಮ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ಬನ್ನಿ ಬ್ಲಾಗ್ ಒಳಗಡೆ ಹೋಗೋಣ. ಈ ಗಣಪತಿ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೀರಾ? ಈ ಗಣಪತಿ ಬಂದು ಸಿಮಿಲರ್ ಟು ಲಾಲ್ಬಾಗ್ ರಾಜ ಬರುತ್ತಲ್ಲ, ಓಕೆ, ಸೇಮ್ ಅದೇ ತರ. Okay. ಬಟ್ ಏನಂದ್ರೆ ಅದು ಸಿಂಹಾಸನ ಮೇಲೆ ಕೂತಿರೋ ತರ. ಓಕೆ, ಇದು ಬಂದ್ಬಿಟ್ಟು ಬ್ಯಾಕ್ ಗ್ರೌಂಡ್ ನವಿಲು. ಓಕೆ 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 ಮೇನ್ ಕಾನ್ಸೆಪ್ಟ್ ಹಿಂದೆಗಡೆ ನವಿಲ್ ಬರುತ್ತೆ, ಓಕೆ. ಮಹಾರಾಜ ತರ ಕೂತಿರೋದು. ಸೊ ಹಿಂದೆ ನೋಡ್ಬೋದು, ಬ್ಯೂಟಿಫುಲ್ ಆಗಿದೆ ಪ್ರಭಾವಳಿ. ಗಣಪತಿನೂ ಅಷ್ಟೇ ಸಖತ್ತಾಗಿ ಕೂತಿದ್ದಾರೆ, ರಾಜನ್ ತರ. ಸೊ ಬ್ರೋ, ಇದು ಎಷ್ಟು ಹೈಟ್ ಬರುತ್ತೆ ಬ್ರೋ? ಇದು 5 ಬರುತ್ತೆ ಬ್ರೋ. 5 ಅಡಿ ಗಣಪತಿ ಗುರು. ಎಷ್ಟು ಕಲರ್ ಕಾಂಬಿನೇಷನ್ ಬ್ಯೂಟಿಫುಲ್ ಆಗಿದೆ, ನೋಡ್ಕೋಬಹುದು. ಗಣಪತಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಸೊ ಬ್ರದರ್, ಈ ಗಣಪತಿ ಒಂದ್ ಸ್ವಲ್ಪ ಹೇಳ್ತೀರಾ? ಈ ಗಣಪತಿ ಬಂದು ನಿಮ್ಗೆ ಬಸವ ಓಕೆ, ಬಸವ ಮೇಲೆ ಕೂತಿರೋ ತರ. ಓಕೆ. ಗಣೇಶ ಬಂದು ಸೈಡ್ ದರ್ಬಾರ್ ತರ ಕೂತಿದೆ. ಓಕೆ, ಸೈಡ್ ದರ್ಬಾರ್ ಅಲ್ಲಿ. ಓಕೆ, ಹಿಂದೆ 4.75 ಫೀಟ್ ಬರುತ್ತೆ. ಓಕೆ, ಹಿಂದೆ ಏನೋ ಪ್ರಭಾವಳಿ ಬರಲ್ಲ, ಮುಂಬೈ ಸ್ಟೈಲ್ ಗಣಪತಿ ಇದು. ಸೊ ಹೈಟ್ ಏನ್ ಹೇಳಿದ್ರಿ ಬ್ರೋ? 4.75. ನೋಡ್ಬೋದು ಎಷ್ಟು ಖಡಕ್ ಕೂತಿದ್ದಾರೆ ನಮ್ಮ ಗಣಪತಿ. ಸೊ ಬಸವ ಇದ್ದಾರೆ ಕೆಳಗಡೆ ನೋಡ್ಬೋದು. ಸೊ ಅವ್ರದ್ದು ಅಷ್ಟೇ ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ. ಸೊ ಗಣಪತಿ ಫೇಸ್ ನೋಡ್ಬೋದು, ಗ್ರ್ಯಾಂಡ್ ಲುಕ್ಕಿಂಗ್ ಅದಿದೆ. ಸೊ ಮುಂಬೈ ಸ್ಟೈಲ್ ಗಣಪತಿ ಇವರು. ಸೊ ಬಟ್ ಈಕೋ ಫ್ರೆಂಡ್ಲಿ ಗಣಪತಿ ಇವ್ರ ಹತ್ರ. ಸೊ ಮತ್ತೊಂದು ಗಣಪತಿ ಬಂದ್ರೆ ಬ್ರೋ, ಇದು ಎಷ್ಟು ಹೈಟ್ ಇದೆ ಬ್ರೋ? ಇದು ಬಂದು 4.75 ಇದೆ ಬ್ರೋ. ನಮ್ಮ ಗೋಡನ್ ಅಲ್ಲೇ ಇದೆ ಯೂನಿಕ್ ಪೀಸ್. ಓಕೆ, ಸೊ ಹಿಂದ್ಗಡೆ ಪ್ರಭಾವಳಿಯಲ್ಲಿ ನೋಡ್ಬೋದು ಓಂ ಅಂತ ಇದೆ, ಆ ಕಡೆ ತ್ರಿಶೂಲ ಇದೆ, ಮತ್ತೆ ನಮ್ಮ ಗಣೇಶ ಬಂದ್ಬಿಟ್ಟು ಶಿವನ್ ಸ್ಟೈಲಲ್ಲಿ ಇದ್ದಾರೆ ಇವರು. ಇನ್ನೊಂದು ಏನು ಯೂನಿಕ್ ಕಾನ್ಸೆಪ್ಟ್ ಅಂತ ಅಂದ್ರೆ, ನಮ್ಮ ಗಣೇಶಗೆ 6 ಪ್ಯಾಕ್ಸ್ ಇದೆ. ಸೊ ಹಾಗೆ ನೋಡ್ಬೋದು, ಇಲ್ಲೂ ರುದ್ರಾಕ್ಷಿ ಇದೆ, ಕೈಯಲ್ಲೂ ರುದ್ರಾಕ್ಷಿ ಇದೆ. ಮತ್ತೆ ಇವರು ಸಿಂಹಾಸನದಲ್ಲಿ ಕೂತಿರೋ ಸ್ಟೈಲ್ ಅಂತೂ ಬ್ಯೂಟಿಫುಲ್. ಹಾಗೆ ಬಂದಾಗ ಇವರ ಫೇಸ್ನ ಅಬ್ಸರ್ವ್ ಮಾಡ್ಬೋದು, ಎಷ್ಟು ಯೂನಿಕ್ ಆಗಿ ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ. ಇಲ್ಲೂ ಬಂದಾಗ ಹಾವಿದೆ. ಸೊ ಗಂಗೆ ಹರಿತಾ ಇದ್ದಾಳೆ, ಲೈಕ್ ಅವರ ಕಿರೀಟ ಮೇಲೆ. ಇಲ್ಲೂ ಅಷ್ಟೇ ನಿಮಗೆ ರುದ್ರಾಕ್ಷಿ ಇದೆ. ಗಣೇಶ ಅಂತೂ ನಮ್ಮ ಶಿವನ್ ಸ್ಟೈಲಲ್ಲಿ ಬ್ಯೂಟಿಫುಲ್ ಆಗಿದ್ದಾರೆ. ಸೊ ಹಾಗೆ ಈ ಕಡೆ ಬಂದಾಗ ಡಮರು ಇದೆ ಗುರು ಒಂದು ಕೈಯಲ್ಲಿ. ಸೊ ನೆಕ್ಸ್ಟ್ ಅಂದರೆ ಶಿವನ್ ಸ್ಟೈಲಲ್ಲಿ ನಮ್ಮ ಗಣಪತಿನ ಬ್ಯೂಟಿಫುಲ್ ಆಗಿ ಇವರ ಗೋಡನ್ಗೆ ತರಿಸಿದ್ದಾರೆ. ಸೊ ನಿಮ್ಗೆ ಯಾರಿಗಾರು ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ಬನ್ನಿ, ನಮ್ಮ ಚಾನಲ್ ಹೆಸರು ಹೇಳ್ಕೊಳ್ಳಿ. ಸೊ ಡಿಸ್ಕೌಂಟ್ಸ್ ಮಾಡಿ ಕೊಡ್ತಾರೆ. ಸೊ ಬ್ರೋ, ಈ ಗಣಪತಿ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀರಾ? ಈ ಗಣಪತಿ ಬಂದು ವಿಷ್ಣುವಿನ ವಾಹನ. ಓಕೆ, ಗರುಡ ಮೇಲೆ ಕೂತಿರೋ ತರ ಗಣೇಶ. ಓಕೆ. ಇದು ಬಂದ್ಬಿಟ್ಟು ಎಲ್ಲ ಕಡೆ ನೋಡಿರ್ತಾರೆ ನಿಮ್ಗೆ ಅರ್ಧ ಗರುಡ ಬರುತ್ತೆ, ಇದು ಬಾಡಿ ಟೈಪ್ ಬರುತ್ತೆ. ಇದು ಬಂದು ನ್ಯಾಚುರಲ್ ಹೆಂಗೆ ಗರುಡ ಇದೆಯೋ ಹಂಗೆ. ಈ ವಿಂಗ್ಸ್ ಎಲ್ಲ ನೋಡ್ಬೋದು ನೀವು, ಎಷ್ಟು ಬ್ರಾಡ್ ಆಗಿದೆ ಅಂದ್ರೆ 4.5 ಫೀಟ್ ಬರುತ್ತೆ ಗಣೇಶ ಇದು. ಸೊ ಗೈಸ್ ನೋಡ್ಬೋದು, ಗರುಡ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದ್ರೆ, ಕೆಳಗಡೆನೂ ಹಾವಿದೆ, ಮತ್ತೆ ಆ ವಿಂಗ್ಸು ಅಷ್ಟೇ ನಿಮಗೆ ಲೈಕ್ ಪೇಂಟ್ ಮಾಡ್ಬಿಟ್ಟು ಸಿಕ್ಕಾಪಟ್ಟೆ ಹೈಲೈಟ್ ಮಾಡಿದ್ದಾರೆ. ಈ ಗಣಪತಿ ಫೇಸು ಅಷ್ಟೇ ನೋಡ್ಬೋದು, ಗೋಲ್ಡ್ ಕಲರ್ ಅಲ್ಲಿ ಕೊಟ್ಬಿಟ್ಟು ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ. ಸೊ ನಮ್ಮ ಗಣಪತಿ ಅವ್ರ ಲೈಕ್ ಗರುಡ ಮೇಲೆ ಕೂತಿರೋ ಸ್ಟೈಲು ಅಷ್ಟೇ ನಿಮ್ಗೆ ಯೂನಿಕ್ ಆಗಿದೆ, ಸೂಪರ್ ಆಗಿದೆ. ಸೊ 4.5 ಅಡಿ ಗಣಪತಿ ಗುರು, ಬ್ಯೂಟಿಫುಲ್ ಆಗಿ ನಮ್ಮ ಗರುಡ ಮೇಲೆ ಕೂತಿದ್ದಾರೆ. ಇದು ಯಾವ ಟೈಪ್ ಆಫ್ ಗಣಪತಿ ಬ್ರೋ? ಇದು ಬಂದ್ಬಿಟ್ಟು ಮುಂಬೈ ಸ್ಟೈಲ್ ಗಣಪತಿನೇ, ಓಕೆ, ಪ್ಯೂರ್ ಇಕೋ ಫ್ರೆಂಡ್ಲಿ. ಓಕೆ. ಹಿಂದೆಗಡೆ ಬಂದ್ಬಿಟ್ಟು ಲಕ್ಷ್ಮಿ, ಈ ಕಡೆ ಸರಸ್ವತಿ ಬರುತ್ತೆ. ಓಕೆ, ಇದು ಎರಡು ಸೇರಿ ಹಿಂದೆಗಡೆ ಆರ್ಸ್ ತರ ಬರುತ್ತೆ. ಸೊ ಪ್ರಭಾವಳಿ ತರ ಬರುತ್ತೆ ಗಣಪತಿ. ಮುಂದೆ ಮಹಾರಾಜ ಗಣಪತಿ ತರ. ಸೊ ಗಣಪತಿ ನೋಡ್ಬೋದು, ಪಂಚೆದೆಲ್ಲ ಬ್ಯೂಟಿಫುಲ್ ಆಗಿದೆ ಕಲರು. ಸೊ ರಾಜ್ ಒಂಥರ ಕೂತಿದ್ದಾರೆ ಗುರು, ವಿತ್ ಪ್ರಭಾವಳಿ ಬರುತ್ತೆ ಗಣಪತಿ ಇದು. ಸೊ ಹಾಗೆ ಒಂದ್ಸತಿ ನೋಡ್ಬೋದು. ಬ್ರೋ, ಎಷ್ಟು ಹೈಟ್ ಬರುತ್ತೆ ಬ್ರೋ ಇದು? ಇದು 5.75 ಬರುತ್ತೆ ಬ್ರೋ. 5.75 ಬರುತ್ತೆ ಅಂತ. ಈ ಗಣಪತಿ ಬಗ್ಗೆ ಒಂದ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ? ಈ ಗಣಪತಿ ಬಂದು ಕೃಷ್ಣ ಕಾನ್ಸೆಪ್ಟ್. ಓಕೆ, ಕೆಳಗಡೆ ನೋಡ್ಬೋದು ನೀವು, ಇಲ್ಲಿ ಬಂದು ಶಿವಲಿಂಗ. ಓಕೆ, ಶಿವಲಿಂಗ ಮೇಲೆ ಆನೆ ತಲೆ ಬರುತ್ತೆ. ಓಕೆ. ಆನೆ ತಲೆ ಮೇಲೆ ಬಂದು ಕೃಷ್ಣನ ರೂಪದಲ್ಲಿ ಗಣೇಶ ಕೂಡ್ತಿರೋ ತರ. ಸೂಪರ್ ಸೂಪರ್ ಬ್ರೋ. ಸೊ ಕೃಷ್ಣನ್ ಸ್ಟೈಲಲ್ಲೇ ಇದ್ದಾರೆ ಗಣಪತಿ, ನೋಡ್ಬೋದು. ಇಲ್ಲಿ ಕೆಳಗಡೆ ಶಿವಲಿಂಗ ಇದ್ದಾರೆ. ಸೊ ಬ್ಯೂಟಿಫುಲ್ ಆಗಿದೆ ಕಾನ್ಸೆಪ್ಟ್ ಗಣಪತಿ ಇದು. ಸೊ ಬ್ರೋ, ಇದ್ರದ್ದು ಇನ್ನೊಂದು ಮಾಡೆಲ್ ಇದೆಯಾ ಗಣಪತಿ? ಸೇಮ್ ಇದ್ರಲ್ಲೇ ಬಂದು, ಇದು ಬಂದು ಬ್ಲೂ. ಓಕೆ, ಇದು ಬಂದು ಸ್ಕಿನ್ ಟೋನ್ ಅಲ್ಲಿ ಬರುತ್ತೆ ಬ್ರೋ. ಸ್ಕಿನ್ ಟೋನ್ ಅಲ್ಲಿ ಬ್ಯೂಟಿಫುಲ್, ಸೇಮ್ ಬಟ್ ಕಲರ್ ಚೇಂಜ್ ಅಲ್ಲ? ಹೌದು. ಓಕೆ, ಇದು ಎಷ್ಟು ಅಡಿ ಬರುತ್ತೆ ಬ್ರೋ? ಇದು 5.75 ಬರುತ್ತೆ ಬ್ರೋ. 5.75. ಓಕೆ, ಹಾಗೆ ನೋಡ್ಬೋದು, ಎರಡು ಗಣಪತಿನೂ ಬ್ಯೂಟಿಫುಲ್ ಆಗಿದೆ, ಎರಡು ಕೃಷ್ಣ ಸ್ಟೈಲ್ ಕಾನ್ಸೆಪ್ಟು. ಸೊ ಕಲರ್ ಮಾತ್ರ ಬೇರೆ ಬೇರೆ ಬರುತ್ತೆ ಗಣಪತಿ ಇದು. ಸೊ ಯೂನಿಕ್ ಆಗಿದೆ ಕಲರು, ಎರಡು ಕಲರು ಬ್ಯೂಟಿಫುಲ್ ಆಗಿದೆ. ಹಾಗೆ ಒಂದ್ಸತಿ ಮತ್ತೊಂದು ಸತಿ ತೋರಿಸಿ ನೋಡಿ. ಇದು ಬ್ಲೂ ಕಲರ್ ಗಣಪತಿ.
ಸೊ ಬಾಡಿ ಕಲರ್ ಬ್ಲೂ ಕಲರು, ಪಂಚೆ ಬಂದ್ಬಿಟ್ಟು ಆರೆಂಜ್ ವಿತ್ ಎಲ್ಲೋ ಮಿಕ್ಸ್ ಕೊಟ್ಟಿದ್ದಾರೆ. ಸೊ ಹಾಗೆ ಈ ಕಡೆ ಬಂದೆ ಅಂದರೆ ಪಿಂಕಿಶ್ ಕಲರ್ ಗಣಪತಿ ಅಂದರೆ ಲೈಕ್ ಸ್ಕಿನ್ ಟೋನು, ಅದಕ್ಕೂ ಅಷ್ಟೇ ಆರೆಂಜ್ ಕಲರ್ ಕಂಪ್ಲೀಟಾಗಿ ನಿಮಗೆ ಅಂದರೆ ಲೈಕ್ ಪಂಚೆ ಕಲರ್ ಕೊಟ್ಟಿದ್ದಾರೆ. ಒಳ್ಳೆ ಕಾನ್ಸೆಪ್ಟ್ ಗುರು, ಬ್ಯೂಟಿಫುಲ್ ಆಗಿದೆ ಬ್ರೋ. ಈ ಗಣಪತಿ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ? ಈ ಗಣಪತಿ ಅಂತ ಬಂದ್ರೆ ಗಣಪತಿ ಅವರ ಅಪ್ಪ ಶಿವ, ಹೌದು. ಅವರ ವಾಹನ ಬಸವ, ಹೌದು. ಅದರ ಮೇಲೆ ಗಣಪತಿ ಬಂದು ಶಿವನ ಕಲರ್ ಅಲ್ಲಿ ಇರುವಂತದ್ದು ಗಣೇಶ ಬ್ರೋ ಇದು. ಓಕೆ ಓಕೆ ಓಕೆ, ನೋಡ್ಬೋದು ಬ್ಯೂಟಿಫುಲ್ ಆಗಿದ್ದಾರೆ ಗಣಪತಿ ಇವರು ಅಂತೂ. ಸೊ ಬಸವ ಮೇಲೆ ನಮ್ಮ ಗಣಪತಿ ಕೂತಿರೋದು. ಸೊ ಕಲರ್ ಕಾಂಬಿನೇಷನ್ಸು ಅಷ್ಟೇ ಬ್ಲೂ ಕಲರಲ್ಲಿ ಸಗಲಾಗಿದೆ ಬ್ರೋ. ಈ ಗಣಪತಿ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ? ಈ ಗಣೇಶ ಅಂತ ಬಂದ್ರೆ ಸೇಮ್ ದರ್ಬಾರ್ ಗಣೇಶನೇ ಇದು. ಓಕೆ. ನಿಮ್ಗೆ ಹೈಟ್ ಎಷ್ಟು ಬರುತ್ತೋ ಅಷ್ಟೇ ಬಿಡ್ತು ಬರುತ್ತೆ. ಓಕೆ, ಏನ್ ಸೈಜ್ ಬ್ರೋ ಇದು? ಇದು ಬಂದು 4 ಫೀಟ್ 4 ಅಡಿ. ಇದು ಬಂದ್ಬಿಟ್ಟು ಸಿಂಹಾಸನದ ಮೇಲೆ ಸಿಂಹನ ಮೇಲೆ ಕೈ ಹಿಡ್ಕೊಂಡು ಕೂತಿರೋ ತರ ಇದು. ರಾಜನ್ ತರ ಸಿಂಹದ ಮೇಲೆ ಕೈ ಹಿಡ್ಕೊಂಡು ಕೂತಿದ್ದಾರೆ ನೋಡಿ ನಮ್ಮ ಗಣೇಶ. ಮತ್ತೆ ಅವರ ಶಲ್ಯನೂ ನೋಡ್ಬೋದು ಬ್ಲೂ ಕಲರಲ್ಲಿ ಕೊಟ್ಟಿದ್ದಾರೆ. ನಮ್ಮ ಪಂಚೆನೂ ಅಷ್ಟೇ ಲೈಕ್ ಆರೆಂಜ್ ಕಲರಲ್ಲಿ ಕೊಟ್ಟಿದ್ದಾರೆ. ಸಿಂಹಾಸನದ ಮೇಲೆ ರಾಜನ್ ತರ ಕೂತಿರೋದು. ಸೊ ಹಿಂದೆ ಬ್ಯಾಕ್ ಗ್ರೌಂಡ್ ಅಷ್ಟೇ ನಿಮಗೆ ಗೋಲ್ಡ್ ಅಲ್ಲಿ ಕೊಟ್ಬಿಟ್ಟು ಎನ್ಹಾನ್ಸ್ ಮಾಡಿದ್ದಾರೆ ಕಲರ್ನ. ಸೊ ಬ್ರೋ, ಈ ಗಣಪತಿ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ? ಈ ಗಣಪತಿ ಅಂತ ಬಂದ್ರೆ ದರ್ಬಾರ್ ಗಣೇಶ ಇದು. ಓಕೆ. ನೀವು ದೊಡ್ಡದೆಲ್ಲ ನೋಡಿರ್ತೀರಾ, 6 ಫೀಟ್ 7 ಫೀಟ್ 10 ಫೀಟ್ ಅಂತ. ಓಕೆ. ಇದು ಬಂದು 4 ಫೀಟ್ ಅಲ್ಲಿ ದರ್ಬಾರ್ ಗಣೇಶ ಇದು. 4 ಅಡಿಯಲ್ಲಿ ದರ್ಬಾರ್ ಗಣೇಶ. ಓಕೆ. ಹಿಂದೆ ಬಂದು ನಿಮ್ಗೆ ದರ್ಬಾರ್ ಅಲ್ಲಿ ಆನೆ ತಲೆ ಬರುತ್ತೆ. ಓಕೆ. ಆ ಕಡೆ ಮತ್ತೆ ಇಲ್ಲಿ ಸಿಂಹಾಸನದಲ್ಲೂ 2 ಸೈಡ್ ಆನೆ ತಲೆ ಬರುತ್ತೆ. ಓಕೆ. ಅದ್ರ ಮೇಲೆ ಸೈಡ್ ದರ್ಬಾರ್ ಗಣೇಶ ಕುಳಿತಿರೋ ತರ. ಸೊ ನೋಡ್ಬೋದು ಬ್ಯೂಟಿಫುಲ್ ಆಗಿದೆ. ಹಿಂದ್ಗಡೆ ನಿಮಗೆ ಪ್ರಭಾವಳಿನೂ ಅಷ್ಟೇ ಸಖತ್ತಾಗಿದೆ. ಸೊ ಕಲರ್ ಕಾಂಬಿನೇಷನ್ಸ್ ನೋಡ್ಬೋದು. ಪಂಚೆನೂ ಅಷ್ಟೇ ಗ್ರೀನ್ ಕಲರ್ ಕೊಟ್ಟಿದ್ದಾರೆ, ಹಾಗೆ ಬ್ಯಾಕ್ ಗ್ರೌಂಡ್ ಅಲ್ಲೂ ಅಷ್ಟು ಗ್ರೀನ್ ಕಲರ್ ಕೊಟ್ಟಿದ್ದಾರೆ. ಸೊ ಗೋಲ್ಡ್ ಕಲರ್ ಅಲ್ಲಲ್ಲಿ ಹಾಕಿ ಗಣೇಶನ ಸಿಕ್ಕಾಪಟ್ಟೆ ಹೈಲೈಟ್ ಮಾಡಿ ಇಟ್ಟಿದ್ದಾರೆ ಗುರು. ಸೊ ದರ್ಬಾರ್ ಸ್ಟೈಲಲ್ಲಿ ನಮ್ಮ ಗಣೇಶ ಕೂತಿರೋದು. ಮತ್ತೊಂದು ಗಣೇಶ, ಈ ಗಣೇಶ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ? ಈ ಗಣೇಶ ಬಂದು ಗಣೇಶನ ವಾಹನ ಬಂದು ಮೂಷಕ. ಓಕೆ. ಮೂಷಕ ಹೆಂಗೆ ಉಂಟಾಗಿದೆ ಅಂತ ನಮ್ ಜನಕ್ಕೆ ಎಲ್ಲರಿಗೂ ಗೊತ್ತು. ಹೌದು ಬ್ರೋ. ಹಸುರನ್ನ ಇದ್ ಮಾಡಿ ಓಕೆ. ಆ ಹಸುರ ತರನೇ ಕೊಟ್ಟಿರೋದು ಇಲಿ. ಓಕೆ 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 ಓಕೆ. ಆ ಇಲಿ ಮೇಲೆ ಗಣೇಶ ದರ್ಬಾರಲ್ಲಿ ಕೂತಿರೋ ತರ. ಸೊ ನೋಡ್ಬೋದು ದರ್ಬಾರ್ ಸ್ಟೈಲಲ್ಲಿ ಕೆಳಗಡೆ ಬಂದರೆ ಹಾಗೆ ಮೂಷಿಕ ವಾಹನ ನೋಡ್ಬೋದು ಗಣೇಶದು. ಸೊ ಕಲರ್ ಕಾಂಬಿನೇಷನು ಅಷ್ಟೇ ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ. ಮತ್ತು ಈ ಗಣೇಶ ನೋಡ್ಬೋದು ಸಿಂಪಲ್ ಆಗಿ ಸಖತ್ತಾಗಿದೆ ಇದ್ರು. ಸೊ ಹಿಂದೆ ಬ್ಯಾಕ್ಗ್ರೌಂಡ್ ಎಲ್ಲ ಏನೂ ಬರಲ್ಲ, ಬ್ಯಾಕ್ಗ್ರೌಂಡ್ ಬಡ್ದಿರ್ಬೇಕಾದ್ರೆ ಗಣಪತಿ ಈ ತರ ಬರುತ್ತೆ. ಸೊ ಬ್ರೋ, ಈ ಗಣಪತಿ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ? ಈ ಗಣಪತಿ ಬಂದು ಕೃಷ್ಣ ಕಾನ್ಸೆಪ್ಟ್. ಓಕೆ. ಕೃಷ್ಣ ಹೆಂಗೆ ಇದು ಫಾರೆಸ್ಟ್ ಅಲ್ಲಿ ಕೊಳಲು ಉತ್ತಾ ಇರ್ತಾನೋ ಅದೇ ತರ ಕಾನ್ಸೆಪ್ಟ್. ಓಕೆ. ಮರದ ಮೇಲೆ ಬಂದು ಕೃಷ್ಣನ್ ಟೈಪ್ ಅಲ್ಲಿ ಗಣೇಶ ಕೂತಿರೋ ತರ. ಓಕೆ. ನವಿಲ್ ಗರಿ ನೋಡಬಹುದು, ನವಿಲ್ ಇದೆ. ಓಕೆ. ಈ ಕಡೆ ಕರು. ಓಕೆ. ಸೇಮ್ ಹೆಂಗೆ ಕೃಷ್ಣ ಇರ್ತಾನೋ ಓಕೆ ಅದೇ ಕಾನ್ಸೆಪ್ಟ್. ಅದೇ ಕಾನ್ಸೆಪ್ಟ್. ಸೊ ನೋಡ್ಬೋದು ಬ್ಯೂಟಿಫುಲ್ ಆಗಿದೆ. ಮತ್ತೆ ಇವ್ರ ಕಿರೀಟನೂ ಅಷ್ಟೇ ಗೋಲ್ಡ್ ಕಲರ್ ಅಲ್ಲಿ ಸೂಪರ್ ಆಗಿ ಕೊಟ್ಟಿದ್ದಾರೆ. ಸೊ ಬ್ಯಾಕ್ ಗ್ರೌಂಡ್ ಅಷ್ಟೇ ಫಾರೆಸ್ಟ್ ಥೀಮ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗೆ ಆ ಕಡೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಬಂದಾಗ ನಿಮಗೆ ನವಿಲ್ ಗರಿಗಳು ಥೀಮ್ ಅಲ್ಲಿ ಕೊಟ್ಟಿದ್ದಾರೆ. ಕೃಷ್ಣನ್ ಸ್ಟೈಲ್ ಅಲ್ಲಿ ನಮ್ಮ ಗಣಪತಿ ಯೂನಿಕ್ ಆಗಿದ್ದಾರೆ. ಮತ್ತೆ ಈ ಕಲರ್ ಅಲ್ಲಿ ರೇರು ಸಿಗೋದು ನಮ್ಮ ಗಣಪತಿ. ಸೊ ಹಾಗೆ ನೋಡ್ಬೋದು ನಾಮನೂ ಅಷ್ಟೇ ಯೂನಿಕ್ ಆಗಿ ಕೊಟ್ಟಿದ್ದಾರೆ. ಸೊ ಅಲ್ಲಲ್ಲಿ ಗೋಲ್ಡ್ ಕಲರ್ ಕೊಟ್ಟು ನಿಮಗೆ ಆರ್ನಮೆಂಟ್ಸ್ ಎಲ್ಲ ಹಾಕಿ ಡೈಮಂಡ್ ಅಂದ್ರೆ ಲೈಕ್ ಎನ್ಹಾನ್ಸ್ ಮಾಡಿದ್ದಾರೆ ಕಲರ್ನ. ಬ್ರೋ, ಈ ಗಣಪತಿ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ? ಈ ಗಣಪತಿ ಅಂತ ಬಂದ್ರೆ ನಿಮ್ಗೆ ಡಮರುಗ. ಓಕೆ. ಮೇನ್ ಕಾನ್ಸೆಪ್ಟ್ ಬಂದು ಡಮರುಗ. ಓಕೆ. ಅದ್ರ ಮೇಲೆ ಬಂದು ಗಣಪತಿ ಕುಳಿತಿರೋ ತರ. ಓಕೆ. ಇಲ್ಲಿ ಬಂದು ಡಮರುಗ ಬಾರಿಸ್ತಾ ಇದೆ. ಓಕೆ. ಫುಲ್ ಮ್ಯೂಸಿಕ್ ಆರ್ನಮೆಂಟ್ಸ್ ಏನೇನಿದೆಯೋ ಅದು ಕವರ್ ಆಗಿದೆ ಬ್ರೋ. ಸೊ ಬ್ಯೂಟಿಫುಲ್ ನೋಡ್ಬೋದು. ಅಮರು ಮೇಲೆ ನಮ್ಮ ಗಣಪತಿ ಕೂತಿರೋದು. ಅವ್ರು ಕೂತಿರೋ ಸ್ಟೈಲು ಅಷ್ಟೇ ರಾಜನ್ ತರ ಕೂತಿದ್ದಾರೆ. ಮತ್ತೆ ಕಲರ್ ಕಾಂಬಿನೇಷನ್ಸು ಅಷ್ಟೇ ಬ್ಯೂಟಿಫುಲ್ ಆಗಿ ಯೂನಿಕ್ ಆಗಿ ಕೊಟ್ಟಿದ್ದಾರೆ. ಸೊ ಈ ಸ್ಟೈಲಲ್ಲಿ ಗಣಪತಿ ನೋಡ್ಬೋದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಸೊ ಅವ್ರು ಕೂತಿರೋ ಸ್ಟೈಲು ಅಷ್ಟೇ, ಒಂದು ಕಾಲ್ ಮೇಲೆ ಕಾಲ್ ಹಾಕೊಂಡು ನೆಕ್ಸ್ಟ್ ಲೆವೆಲ್ ಅಲ್ಲಿ ಕೂತಿದ್ದಾರೆ. ಅದರ ಈ ಗಣಪತಿಗೆ ಬಂದ್ರೆ ಎಷ್ಟಡಿ ಇದೆ ಬ್ರೋ ಇದು? ಇದು ಬಂದು 4 ಫೀಟ್ ಬರುತ್ತೆ ಬ್ರೋ. ಓಕೆ. ಇದು ಒಂಥರ ಯೂನಿಕ್ ಪೀಸ್ ಅಂತ ಹೇಳ್ಬೋದು ಇದು. ಓಕೆ. ಇದರಲ್ಲಿ ಬಂದು 2 ಕಲರ್ಸ್ ಇದೆ. ಸರಿ. ಒಂದು ಬಂದು ಸ್ಕಿನ್ ಟೋನ್. ಓಕೆ. ಇನ್ನೊಂದು ಬಂದು ಬ್ಲೂ ಟೋನ್. ಓಕೆ. ಇದು ಮೈನ್ ಇನ್ನೊಂದೇನಂದ್ರೆ ಸಮುದ್ರ. ಓಕೆ. ಈ ಸಮುದ್ರದಿಂದ ಶಿವ ಶಂಖ ಎತ್ತೋ ತರ. ಓಕೆ. ಆ ಶಂಖದ ಮೇಲೆ ಗಣಪತಿ ಕುಳಿತಿರೋ ತರ. ಓಕೆ. ಕಾಲ್ ಕೆಳಗಡೆ ಬಂದು ಇದು ಸರ್ಪ ಬರುತ್ತೆ. ಓಕೆ 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 ಓಕೆ. ಕೆಳಗಡೆ ಲೋಟಸ್ ಫ್ಲವರ್. ಹೌದು ಬ್ರೋ. ಸೂಪರ್ ಕಾನ್ಸೆಪ್ಟ್ ಬ್ರೋ. ಹಾಗೆ ಇಲಿ ಇದೆ. ಹಾಗೆ ಮೇಲ್ಗಡೆ ಬಂದಾಗ ಗಣಪತಿ ನೋಡ್ಬೋದು ಎಷ್ಟು ಗ್ರ್ಯಾಂಡ್ ಲುಕಿಂಗ್ ಅಲ್ಲಿ ಇದೆ. ಸೊ ಗಣಪತಿಗೂ ಅಷ್ಟೇ ಜ್ಯುವೆಲ್ ವರ್ಕ್ಸು. ಸೊ ಹಾಗೆ ಮೋಲ್ಡ್ ಮಾಡಿಬಿಟ್ಟು ಜ್ಯುವೆಲ್ ವರ್ಕ್ಸ್ ಮಾಡಿ ಇಟ್ಟಿದ್ದಾರೆ. ಸೊ ಗೋಲ್ಡ್ ಕಲರು. ಹಿಂದೆ ಹಾಗೆ ನೋಡ್ಬೋದು, ಹಿಂದೆ ಒಂದು ರೌಂಡ್ ಆರ್ಚ್ ಥರ ಚಿಕ್ಕ ಆರ್ಚ್ ಇದೆ. ಸೊ ಬ್ಯೂಟಿಫುಲ್ ಕಾನ್ಸೆಪ್ಟ್ ಗುರು ಇದು. ಸೊ ಶಂಖದ ಮೇಲೆ ನಮ್ಮ ಗಣಪತಿ ಕೂತಿರೋದು. ಸೊ ಕೆಳಗಡೆ ನೋಡಿದಾಗ ಸರ್ಪ ಎಲ್ಲ ಇದೆ. ಹಾಗೆ ಅವ್ರು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದಾಗೆ ನಮ್ಮ ಶಿವನ ಕೈ ಇದೆ ಇಲ್ಲಿ. ಸೊ ಲೋಟಸ್ ಮೇಲೆ ನಮ್ಮ ಗಣಪತಿ ಕಂಪ್ಲೀಟಾಗಿ ಕೂತಿರೋದು. ಸೊ ಯೂನಿಕ್ ಕಾನ್ಸೆಪ್ಟ್ ಇದು. ಸೊ ಇದರಲ್ಲಿ 2 ಕಲರ್ ಅವೈಲಬಲ್ ಇದೆ ಗುರು. ಸೊ ಮತ್ತೊಂದು ಕಲರ್ ಇಲ್ಲಿದೆ ನೋಡಿ. ಸೊ ಬ್ಲೂ ಕಲರ್ ಕಾನ್ಸೆಪ್ಟ್ ಇದು. ಸೊ ಯೆಲ್ಲೋ ಕಲರ್ ಪಂಚೆ ಸೇಮ್ ಕಾನ್ಸೆಪ್ಟು, ಬಟ್ ಕಲರ್ ವೈಸ್ ಅಲ್ಲಿ ನಿಮಗೆ 2 ಟೈಪ್ ಆಫ್ ಕಲರ್ಸ್ ಇರುತ್ತೆ. ಈ ಗಣಪತಿ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ? ಈ ಗಣೇಶನ್ ಬಗ್ಗೆ ಬಂದ್ರೆ ಇದು ಬಂದು 4 ಅಡಿ ಬರುತ್ತೆ. ಓಕೆ. ಇದು ಬಂದು ಪಾಂಡುರಂಗನ್ ಕಾನ್ಸೆಪ್ಟ್. ಓಕೆ. ನಾಮ ನೀವು ಅಬ್ಸರ್ವ್ ಮಾಡಬಹುದು. ಹಾ. ಹಿಂದೆಗಡೆ ಬಂದು ಕೊಳಲು ಬರುತ್ತೆ. ಓಕೆ. ಆ ಕಡೆ ನವಿಲು. ಓಕೆ. ಇದು ಬೆಣ್ಣೆದು ಮಡಕೆ ಬರುತ್ತೆ ಬ್ರೋ ಈ ಕಡೆ. ಸೂಪರ್ ನೋಡೋದ್ರೆ 4 ಫೀಟ್ ಅಲ್ಲಿ ನಮಗೆ ಪಾಂಡುರಂಗನ್ ಕಾನ್ಸೆಪ್ಟ್ ಅಲ್ಲಿ ಬಂದಿರೋದು ಇದು. ಓಕೆ. ಇದು ಎಷ್ಟು ಕಲರ್ಸ್ ಇದೆ ಬ್ರೋ? ಇದರಲ್ಲಿ ಬಂದು 3 ಕಲರ್ ಬರುತ್ತೆ ನಿಮಗೆ.
ಓಕೆ ಒಂದು ಸ್ಕಿನ್ ಟೋನ್, ಓಕೆ ಇನ್ನೊಂದು ಬ್ಲೂ ಶೇಡ್, ಓಕೆ ಇನ್ನೊಂದು ಗ್ರೇ ಶೇಡ್ ಬರುತ್ತೆ bro. ಸೂಪರ್ ಬ್ರೋ. ಸೊ ಗುರುಗಳೇ ಎಲ್ಲ ವಿಡಿಯೋ ನೋಡಿದೀರಾ ಅಂತ ಅನ್ಸುತ್ತೆ. ಸೊ ಮತ್ತೊಮ್ಮೆ ಅವ್ರಿಗೆ ಥ್ಯಾಂಕ್ಸ್ ಹೇಳ ಬ್ರೋ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಟೈಮ್ನ ಕೊಟ್ಬಿಟ್ಟು ನಮಗೋಸ್ಕರ ಗಣಪತಿನ ತೋರಿಸಿದ್ರಿ. Okay bro. ಸೊ ಬ್ರೋ ಮತ್ತೊಂದ್ಸತಿ ಗೋಡನ್ ಹೆಸರು ಹೇಳ್ತೀರಾ? ಗೋಡನ್ ಹೆಸರು ಬಂದು MV ಆರ್ಟ್ಸ್ ಅಂತ. ಓಕೆ ಲೊಕೇಶನ್ ಒಂದ್ಸತಿ ಹೇಳ್ಬಿಡಿ. ಲೊಕೇಶನ್ ಬಂದು ಲಾಲ್ಬಾಗು, Okay. ಬಸವನಗುಡಿ. ಓಕೆ ಬಸವನಗುಡಿ ಸ್ವಿಮ್ಮಿಂಗ್ ಪೂಲ್ ರೋಡ್ ಅಲ್ಲಿ ಬಂದು ಕೇಳಿದ್ರೆ ಹೇಳ್ತಾರೆ. ಓಕೆ ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ ಹಾಗೆ ಒಂದ್ಸತಿ ಹೇಳ್ಬಿಡ್ತೀರಾ? 9740161495. ಸೊ ಗುರುಗಳೇ ಹಾಗೆ ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ ಲೊಕೇಶನ್ ಎಲ್ಲ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಮ್ಮ ಚಾನೆಲ್ ಹೆಸರು ಹೇಳ್ಕೊಂಬಂದ್ರೆ ನಿಮಗೆ ಡಿಸ್ಕೌಂಟ್ಸ್ ಇದೆ. ಸೊ ಇನ್ನೇನಕ್ಕೆ ತಡ, ಮುಂದಿನ ಬ್ಲಾಗ್ ತನಕ ಟೇಕ್ ಕೇರ್, ಬೈ ಸಿ ಯು.